ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜನಗಳು ಇವತ್ತು ಸಹ ಕಷ್ಟಪಟ್ಟು ಇವತ್ತು ದುಡ್ತಕ್ಕಂತ ಜನಗಳು ಯಾರಿದ್ದಾರೆ, ಇವತ್ತು ಮನಸ್ಸಲ್ಲಿ ಧೂಳಲ್ಲಿ ಇವತ್ತು ಸಹ ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ ಇವತ್ತು ಸಹ. ಆದ್ರೆ ಕುಡಿಯೋ ನೀರು ಇವತ್ತು ಸಹ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಈಗ ನಮ್ಮ ಹಣ ಅರಗನೋಡಿಯಲ್ಲಿ ಇವತ್ತು ಗಣಿ ಉತ್ಪಾದನೆ ಆಗ್ತದೆ. ಸಾವಿರಾರು ಕೋಟಿ ರೂಪಾಯಿ ಇವತ್ತು ಗಣಿ ಇವತ್ತು ಅರಗನೋಡಿಯಿಂದ ಹೋಗ್ತಾ ಇದೆ. ಆದ್ರೆ ಜನಗಳಿಗೆ ಕುಡಿಯಕ್ ನೀರಿಲ್ಲ, ಅಲ್ಲಿ ಒಳ್ಳೆ ಆಸ್ಪತ್ರೆ ಇಲ್ಲ. ಆ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ನಾವು ಕೇಳಕ್ ಬಂದಿದ್ದೀವಿ, ಕೂಡಲೇ ಅರಗನೋಡಿಗೆ ಕೆರೆ ನೀರು ನಿರ್ಮಾಣ ಮಾಡಬೇಕು. ಅಲ್ಲಿರ್ತಕ್ಕಂಥ ಜನಗಳಿಗೆ ಇವತ್ತು ಕುಡಿಯೋ ನೀರು ಇಲ್ಲದೆ ಇವತ್ತು ಬರಲಾಡ್ತಾರೆ. ಹೆಣ್ಮಕ್ಳು ಬಂದಿದ್ದಾರೆ, ವಯಸ್ಸಾದವರು ಕೂಡ ಇವತ್ತು ಸಹ ಇವತ್ತು ಎಲ್ಲ ಕಡೆ ಹೊರಗಳಿಗೆ ಹೋಗ್ಬೇಕು, ಬೋರಲ್ಲಿ ಹುಡ್ಕೊಂಡು ಬೋರಲ್ಲಿ ಕೂಡ ನೀರಿಲ್ಲ. ಇವತ್ತು ಬೇಸಿಗೆ ಕಾಲ ಬಂತು, ಅದು ಕೂಡ ಬತ್ತಿ ಹೋಗ್ತದೆ. ಅದು ಏನ್ ಮಾಡ್ಬೇಕು ಜನ? ಆ ನಿಟ್ಟಿನಲ್ಲಿ ನಾವು ಇವತ್ತು ಕೇಳಕ್ ಬಂದಿದೀವಿ. ಕೂಡಲೇ ಏನು ಗಣಿ ಅಂತ ಹಣ ಇದೆ, KMRC ಹಣ ಇದೆ, ಆ ಹಣದಿಂದ ಕೂಡಲೇ ಕೆರೆ ನಿರ್ಮಾಣ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸಲಿಕ್ಕೆ ಇವತ್ತು ಬಂದಿದ್ದೀವಿ. ಸರ್, ನಮ್ದು ಅರಗನಡೋಣಿ ಗ್ರಾಮಲಿದ್ದ ಬಂದಿವಿ. ಕುಡಿಯಕ ನೀರಿಲ್ಲ, ನಮಗೆ ಕೆರೆ ಮಾಡಿ ಕೊಡ್ಬೇಕು. ಮಾಡ್ತು ಅಂತ ಇವಾಗ 10 ಇಲ್ಲಿ 9 ವರ್ಷ ಹತ್ರ ಮಾಡ್ವಲ್ರಿ ನೀರಿಂದು. ಯಾರೇ ಬರ್ತಾರ, ML ಬರ್ತಾನ, ನಿಮ್ಮೂರಿಗೆ ಇದು ರೋಡ್ ಮಾಡ್ತೀನಿ, ಕೆರೆ ಮಾಡ್ತೀನಿ ಮಾಡ್ಲಿದ್ದಂದ್ರೆ ಅಂದ್ರ ನಾಗೇಂದ್ರ ಒಂದು ಕೆಲಸ ಮಾಡಿಲ್ಲ ಮೂರಿಗೆ. ಏನ್ ಕೇಳ್ತಾರ, ಓಟ್ ಆಗತಕ್ಕಂತ ಕೇಳ್ತಾರ. ಆಮೇಲೆ ಧೂಳದ್ದಂದ್ರಿ ನಮಗೆ ಫ್ಯಾಕ್ಟ್ರಿಗಳು ಅದಾವ, ಆ ಧೂಳ ಫಿಲ್ಟರ್ ಮಾಡಿ ಬಿಡ್ಬೇಕು ಒಳಕ. ಬರೀ ಹಾರ್ಟ್ ಪ್ರಾಬ್ಲಮ್ ಆಗಿ ಸಾಯ್ತಿದಾರ ಜನಗಳು. ನಮಗೆ ನೀರು ಬೇಕು, ಆ ಧೂಳದ್ ಕೂಡ ಕಂಟ್ರೋಲ್ ಮಾಡ್ಬೇಕು. ನಮ್ಮೂರಿಗೆ ನಾವು ಅಲ್ಲಿ ಎಲ್ಲಿ ಇಲ್ರಿ, ರೊಕ್ಕ ಕೊಟ್ಟು ಕೊಂಡ್ಕೊಂತ ಕುಡ್ತೀವಿ. ಈ ಬೆಳಗಾವಿದ ಒಂದು ಆಟೋ ಬರ್ತೈತೆ, ಅದ್ರ ಸಿಗ್ತಾವ, ಸಿಗ್ಲಿದ್ರ ಇಲ್ಲ. ಒಂದು ಕೊಡ 10 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಒಂದು ಕೊಡ. ಎಲ್ಲ ಬಿಡಿ ಮನೆಗೆ ಇರ್ಬೇಕು ಸರ್. ಇವತ್ತು ಇದೇ ನೀರಿನ ಗೋಸ್ಕರ ಮಾಡಿರೋದು. ನೀರು ಬೇಕು ನಮಗೆ, ಧೂಳ ಕೂಡ ಫಿಲ್ಟರ್ ಮಾಡಿ ಒಳಗೆ. ನನ್ನ ಹೆಸರು ಜಾನಮ್ಮ. ಬಾಧಿತ ಪರಿಸರ ಮತ್ತು ಜನ ಬದುಕಿನ ಹೋರಾಟ ಸಮಿತಿ ಅರಗಿನಡೋಣಿ ವತಿಯಿಂದ ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇರೋದು. ಅರಗಿನಡೋಣಿ ಗ್ರಾಮಕ್ಕೆ ಕೆರೆ ನಿರ್ಮಾಣ ಆಗ್ಬೇಕು, ಕುಡಿಯೋ ನೀರಿಗೆ ಕೆರೆ ನಿರ್ಮಾಣ ಆಗ್ಬೇಕೆಂಬುದು ಅರಗಿನಡೋಣಿ ಗ್ರಾಮದ ಜನಗಳ ಬಹುದಿನದ ಬೇಡಿಕೆ ಇದು. ಸುಮಾರು 10 ಹೋರಾಟ ನಡೀತು. ಆ ಹೋರಾಟ ಟೈಮ್ ಅಲ್ಲಿ ಒಂದು ಕಾಲ್ ಕೂಡ ಕಳ್ಕೊಂಡ್ರು. ಸೊ ಅದಾದ ಮೇಲೆ ಹಲವಾರು ಬಾರಿ ಕೆರೆ ಬೇಗ ಆಗ್ಬೇಕನ್ನೋದು. KMRC ದುಡ್ಡಲ್ಲಿ ಸುಮಾರು 35,000 ಕೋಟಿ ದುಡ್ಡಿದೆ. ಈಗಲಾದ್ರೂ ಕೂಡ ಕೆರೆ ನಿರ್ಮಾಣ ಮಾಡ್ಬೇಕು, ಅಲ್ಲಿ ಜನಕ್ಕೆ ಅನುಕೂಲ ಮಾಡ್ಬೇಕನ್ನೋದು ಇವತ್ತಿನ ಬೃಹತ್ ಹೋರಾಟದ ಉದ್ದೇಶ. ಡಿ ನಾಗಲಕ್ಷ್ಮಿ, ಗಡಿಬಾಧಿತ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕರು. ನೀರು ಬೇಕು, ಕೆರೆ ಬೇಕು, ನೀರು ದೂರದಿಂದ ಓಡ್ಬೇಕು, ಹೋಗ್ಬೇಕು. ಎಲ್ಲ ಬೋರ್ನಾಗೆಲ್ಲ ನೀರು ಹೋಗ್ಯಾವ. ಬಹಳ ನೀರಿಂದ ಬಹಳ ಕಷ್ಟ ಐತೆ. ಕೆರೆ ಆಗ್ಬೇಕು, ನೀರು ಬರ್ಬೇಕು. ಯಾರು ಬಂದಿಲ್ಲ, ಯಾರು ಮಾಡಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.